Hello friends, welcome to Science Patashale. This is Girish Babu. Today we will discuss the chapter called Light. ಅಂದ್ರೆ ಬೆಳಕು ಅಂತ ಚಾಪ್ಟರ್ ನಾವು ಪಾರ್ಟ್ 1 ಆಲ್ರೆಡಿ ತಿಳ್ಕೊಂಡಿದೀವಿ. ಇನ್ನು ಯಾರು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಗೋ ಟು ದ ಪ್ಲೇ ಲಿಸ್ಟ್, ಚೆಕ್ ದಟ್ ಅಂಡ್ ಪಾರ್ಟ್ 1 ನೋಡ್ಕೊಂಡು ಇದಕ್ಕೆ ಬನ್ನಿ. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಚಾಪ್ಟರ್. ಸೊ ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಏನ್ ಬಗ್ಗೆ ತಿಳ್ಕೊಂಡಿದ್ವಿ ಅಂದ್ರೆ ಪ್ಲೇನ್ ಮಿರರ್ ಬಗ್ಗೆ ತಿಳ್ಕೊಂಡಿದ್ವಿ. ಸಮತಲ ದರ್ಪಣ ಅಂತ ಕರಿತೀವಿ. ಸಮತಲ ದರ್ಪಣ ಅಂದ್ರೆ ಮಿರರ್, ಅರ್ಥ ಆಯ್ತಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನ್ ತಿಳ್ಕೊಳ್ಳೋಣ, ಒಂದು ಗೋಳೀಯ ದರ್ಪಣ ಅಂತ ಕರಿತೀವಿ. ರಿಫ್ಲೆಕ್ಷನ್ನೇ ಕರ್ವ್ಡ್ ಮಿರರ್ಸ್ ಅಂತ ಹೇಳ್ಬಿಟ್ಟು. ಸೊ ಒಂದು ವಕ್ರವಾಗಿರುವ ಒಂದು ಮಿರರ್ ಮೇಲೆ ಯಾವ ತರ ಒಂದು ರಿಫ್ಲೆಕ್ಷನ್ ಆಗತ್ತೆ, ಪ್ರತಿಫಲನ ಆಗತ್ತೆ ಅಂತ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಸೊ ಫಸ್ಟ್ಗೆ ಏನಿದೆ, ನಿಮ್ನ ದರ್ಪಣ ಇದೆ. ಏನು, ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಏನು, ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರರ್. ಕರೆಕ್ಟ್ ಆಗಿ ತಿಳ್ಕೊಬೇಕು. ಕನ್ನಡದಲ್ಲಿ ಏನಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ, ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸೊ ನಿಮ್ನ ದರ್ಪಣ ಅಂದ್ರೆ ಕಾನ್ಕೇವ್ ಮಿರರ್ ಅಂತಾರೆ. ಏನಪ್ಪ ಈ ಕಾನ್ಕೇವ್ ಮಿರರ್ ಅಂದ್ರೆ, ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಕಾನ್ಕೇವ್ ಮಿರರ್ ಬಲ್ಜಸ್ ಇನ್ ವರ್ಡ್ಸ್. ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿದ್ದರೆ ಅಥವಾ ಬಾಗಿದ್ದರೆ, ಅಂತಹ ಕಡೆ, ಕೇಂದ್ರದ ಕಡೆ ಮುಖ ಮಾಡಿದರೆ ಅಂತದ್ನ ನಾವೇನಂತ ಕರಿತೀವಿ, ನಿಮ್ನ ದರ್ಪಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಇನ್ಸಿಡೆಂಟ್ ರೇಸ್ ಇಲ್ಲಿ ಹೋಗ್ತಾ ಇದೆ, ಪತನ ರೇಖೆಗಳಿಲ್ಲ ಹೋಗ್ತಾ ಇದೆ, ಪ್ರತಿಫಲನ ರೇಖೆಗಳು ಏನಾಗ್ತಿದೆ, ಈ ಕಡೆ ಬರ್ತಿದೆ, ಹೋಗ್ಬಿಟ್ಟು ಇಲ್ಲಿ ಹಿಟ್ಟಾಗ್ಬಿಟ್ಟು ಮತ್ತೆ ಈ ಕಡೆ ಬರ್ತಿದೆ. ಇವುಗಳಿಗೆ ನಾವೇನಂತ ಕರಿತೀವಿ, ಪ್ರತಿಫಲನ ರೇಖೆಗಳು ಅಂತ ಕರಿತೀವಿ. ಈ ತರ ಅದಕ್ಕೆ ಒಂದು ಕೇವ್ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ಕೇವ್ ತರ ಒಂದು ಏನಿರುತ್ತೆ, ಒಂದು ರಿಫ್ಲೆಕ್ಟೆಡ್ ಸರ್ಫೇಸ್ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಕೇವ್ ಅಂತ ಕರಿತೀವಿ. ಕಾನ್ಕೇವ್ ಮಿರರ್. ಅರ್ಥ ಆಯ್ತಲ್ವಾ? ಈ ಮಿರರ್ಗೆ ಒಂದು ಕೋಟೆಡ್ ಮಾಡಿರ್ತೀವಿ ನಾವು. ಯಾವ್ದ್ರಿಂದ ಅಂದ್ರೆ ಸಿಲ್ವರ್ ಇಂದ ಕೋಟೆಡ್ ಮಾಡಿರ್ತೀವಿ. ಯಾಕೆ ಈ ಸಿಲ್ವರ್ ಇಂದ ಕೋಟೆಡ್ ಮಾಡ್ತೀವಪ್ಪ ಅಂದ್ರೆ, ಸಿಲ್ವರ್ಗೆ ಹೆಚ್ಚಿನ ಒಂದು ರಿಫ್ಲೆಕ್ಟ್ ಮಾಡೋ ಒಂದು ಕೆಪಾಸಿಟಿ ಅನ್ನೋದು ಸಿಲ್ವರ್ಗೆ ಇರುತ್ತೆ. ಅದಕ್ಕೆ ನಾವು ಏನ್ರಿಂದ ಕೋಟ್ ಮಾಡ್ತೀವಿ, ಮಿರರ್ಸ್ ನ ಸಿಲ್ವರ್ ಇಂದ ಕೋಟ್ ಮಾಡಿರ್ತೀವಿ. ತಿಳ್ಕೋಬೇಕು. ಇಲ್ಲಿ ಕಾನ್ಕೇವ್ ಅರ್ಥ ಆಯ್ತಾ? ನಿಮ್ನ ದರ್ಪಣ ಒಳಮುಖವಾಗಿ ಪ್ರತಿಫಲಿಸುವ ಮೇಲ್ಮೈ ಅಂದ್ರೆ ರಿಫ್ಲೆಕ್ಟೆಡ್ ಸರ್ಫೇಸ್ ಏನಾಗಿರುತ್ತೆ, ಒಳಮುಖವಾಗಿ ಬಾಗಿರುತ್ತೆ ಅಥವಾ ಇನ್ವರ್ಡ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಕೇವ್ ಅಂತ ಕರಿತೀವಿ. ಕನ್ನಡದಲ್ಲಿ ನಿಮ್ನ ದರ್ಪಣ ಅಂತ ಕರಿತೀವಿ. ನೆಕ್ಸ್ಟ್ ಕಮಿಂಗ್ ಟು ದ ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದ ಕಾನ್ವೆಕ್ಸ್ ಮಿರರ್ ಬಲ್ಜಸ್ ಔಟ್ವರ್ಡ್ಸ್. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತೆ. ಅದನ್ನ ನಾವೇನಂತ ಕರಿತೀವಿ, ಪೀನ ದರ್ಪಣ ಅಂತ ಕರಿತೀವಿ ಅಥವಾ ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಇದು ಪೀನ ದರ್ಪಣ. ಪೀನ ದರ್ಪಣ, ದರ್ಪಣ ಅಂದ್ರೆ ಮಿರರ್. ಇಲ್ಲಿ ನೋಡಿ, ಇದೊಂದು ರಿಫ್ಲೆಕ್ಟೆಡ್ ಸರ್ಫೇಸ್ ಏನಾಗಿದೆ, ಈ ತರನೇ ಬರ್ತದೆ, ಔಟ್ವರ್ಡ್ ಆಗಿರುತ್ತೆ, ಈ ತರ ಆಗಿರುತ್ತೆ. ಇನ್ನೊಂದು ಪ್ರಾಪರ್ಟಿ ನೋಡ್ಬೇಕಂದ್ರೆ, ನಾವು ಕಾನ್ಕೇವ್ ಮಿರರ್ ಏನಾಗಿರುತ್ತೆ, ನಿಮ್ನ ದರ್ಪಣ ಅನ್ನೋದು ಕನ್ವರ್ಜಿಂಗ್ ಮಿರರ್ ಆಗಿರುತ್ತೆ. ಇದೇನಾಗಿರುತ್ತೆ, ಕನ್ವರ್ಜಿಂಗ್ ಮಿರರ್ ಇಲ್ಲಿದೆ ನೋಡಿ. ಸೊ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ, ಕೇಂದ್ರೀಕರಿಸುವ ದರ್ಪಣ. ಕೇಂದ್ರೀಕರಿಸುವ ದರ್ಪಣ. ಕಾನ್ವೆಕ್ಸ್ ಮಿರರ್ ಏನಾಗಿರುತ್ತೆ, ಡೈವರ್ಜಿಂಗ್ ಮಿರರ್ ಆಗಿರುತ್ತೆ, ವಿಕೇಂದ್ರೀಕರಿಸುವ ದರ್ಪಣ. ವಿಕೇಂದ್ರೀಕರಿಸುವ ದರ್ಪಣ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಗೋಳೀಯ ದರ್ಪಣಗಳಲ್ಲಿ 2 ಟೈಪ್ ಇರುತ್ತೆ, ಕರೆಕ್ಟ್ ಆಗಿ ತಿಳ್ಕೋಬೇಕು. ಒಂದು ನಿಮ್ನ ದರ್ಪಣ, ಇನ್ನೊಂದು ಪೀನ ದರ್ಪಣ. ಕಾನ್ಕೇವ್ ಮಿರರ್ ಅಂಡ್ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಕಾನ್ಕೇವ್ ಮಿರರ್ ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ವರ್ಡ್ ಆಗಿರುತ್ತೆ. ಪ್ರತಿಫಲಿಸುವ ಮೇಲ್ಮೈ ಏನಾಗಿರುತ್ತೆ, ಒಳಮುಖವಾಗಿರುತ್ತೆ. ಕಾನ್ವೆಕ್ಸ್ ಮಿರರ್ ಅಂದ್ರೆ ಪ್ರತಿಫಲಿಸುವ ಒಂದು ಮೇಲ್ಮೈ ಹೊರಭಾಗವಾಗಿರುತ್ತೆ. ಏನು, ಕಾನ್ವೆಕ್ಸ್ ಮಿರರ್ ಅಂದ್ರೆ ಬಲ್ಜಸ್ ಔಟ್ವರ್ಡ್. ರಿಫ್ಲೆಕ್ಟೆಡ್ ಸರ್ಫೇಸ್ ಏನಾಗಿರುತ್ತೆ, ಔಟ್ವರ್ಡ್ಗೆ ಒಂದು ಬಲ್ಜ್ ಆಗಿರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ವೆಕ್ಸ್ ಅಂತ ಕರಿತೀವಿ. ಕಾನ್ಕೇವ್ ನಿಮ್ನ ದರ್ಪಣ ಏನಾಗಿರುತ್ತೆ, ಕನ್ವರ್ಜಿಂಗ್ ಮಿರರ್ ಆಗಿರುತ್ತೆ. ಏನು, ಕನ್ವರ್ಜಿಂಗ್ ಮಿರರ್. ಏನು, ಕನ್ವರ್ಜಿಂಗ್ ಮಿರರ್ ಆಗಿರುತ್ತೆ, ಕೇಂದ್ರೀಕರಿಸುವ ದರ್ಪಣ ಆಗಿರುತ್ತೆ. ಡೈವರ್ಜಿಂಗ್ ಮಿರರ್ ಯಾವುದು, ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ, ವಿಕೇಂದ್ರೀಕರಿಸುವ ದರ್ಪಣ ಆಗಿರುತ್ತೆ. ಏನು ಈ ಕನ್ವರ್ಜಿಂಗ್ ಅಂದ್ರೆ, ನೋಡಿ ಇಲ್ಲಿ ಇದು ಇನ್ಸಿಡೆಂಟ್ ರೇಸ್ ಇಲ್ಲೇ ಹೋಗ್ತಾ ಇದೆ. ಆಫ್ಟರ್ ರಿಫ್ಲೆಕ್ಷನ್ ಏನಾಗ್ತಿದೆ, ಎಲ್ಲ ಒಂದು ಪಾಯಿಂಟ್ ಹತ್ರ ಒಂದು ಸಂಧಿಸ್ತಾ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಕಾನ್ಕೇವ್ ಮಿರರ್ ಇಸ್ ಎ ಕನ್ವರ್ಜಿಂಗ್ ಮಿರರ್ ಅಂತ ಕರಿತೀವಿ. ಇಲ್ಲಿ ಕಮಿಂಗ್ ಟು ದ ಕಾನ್ವೆಕ್ಸ್ ಮಿರರ್,
ಕಾನ್ವೆಕ್ಸ್ ಮಿರರ್ ಏನಾಗ್ತಿದೆ, ಆಫ್ಟರ್ ರಿಫ್ಲೆಕ್ಷನ್ ಇಲ್ಲಿ ನೋಡಿ ಇನ್ಸಿಡೆಂಟ್ ಆಗ್ತಿದೆ, ಇಲ್ಲೋಗಿ ಸರ್ಫೇಸ್ ಮೇಲೆ. ಆಫ್ಟರ್ ರಿಫ್ಲೆಕ್ಷನ್ ಏನಾಗ್ತಿದೆ, ಇಟ್ ಈಸ್ ಗೋಯಿಂಗ್ ಟು ಡೈವರ್ಜ್, ಒಂದು ದಿಕ್ಕಿನಲ್ಲಿ ಡೈವರ್ಜ್ ಆಗ್ತಿದೆ, ವಿಕೇಂದ್ರೀಕರಿಸ್ತಾ ಇದೆ, ಒಂದತ್ರ ಸೇರ್ತಾ ಇಲ್ಲ, ಒಂದು ದಿಕ್ಕಿಗೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನಾವೊಂದು ಸ್ಪೂನ್ ತಗೊಳ್ಳೋಣ. ಸ್ಪೂನ್ ಅಲ್ಲಿ ನಾವೊಂದು ಕಾನ್ವೆಕ್ಸ್ ಅಥವಾ ಕಾನ್ಕೇವ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ, ಈ ಒಂದು ಇನ್ನರ್ ಪಾರ್ಟ್ ಏನಿರತ್ತೆ ನೋಡಿ, ಇಲ್ಲಿ ಚಮಚದ ಒಳಭಾಗದ ವಕ್ರದ ಮೇಲ್ಮೈಯನ್ನು ನಿಮ್ನ ದರ್ಪಣ ಅಂತ ಕರೀತಾರೆ. ಯಾವ ದರ್ಪಣ? ನಿಮ್ನ ದರ್ಪಣ. ಇನ್ನರ್ ಸರ್ಫೇಸ್ ಆಫ್ ಸ್ಪೂನ್ ಆಕ್ಟ್ಸ್ ಆಸ್ ಎ ಕಾನ್ಕೇವ್ ಮಿರರ್. ನಿಮ್ನ ಅಂದ್ರೆ ಕಾನ್ಕೇವ್. ನೋಡಿ ಇಲ್ಲಿ ಇದು ಕಾನ್ಕೇವ್, ಇದು ಕಾನ್ಕೇವ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಕಾನ್ವೆಕ್ಸ್ ಚಮಚದ ಹೊರಭಾಗದ ವಕ್ರದ ಮೇಲ್ಮೈಯನ್ನು ಪೀನ ದರ್ಪಣ ಅಂತ ಕರಿತೀವಿ. ನೀವು ಚಮಚ ಹಿಂಗೆ ಮುಂದೆ ಇಟ್ಕೊಂಡು ನೋಡ್ಬೋದು. ಸೊ ಅದು ಕಾನ್ಕೇವ್ ಆಗಿದ್ರೆ ಏನಾಗುತ್ತೆ, ಈ ತರ ಗೊತ್ತಾಗುತ್ತೆ. ಇನ್ವರ್ಟ್ ಆಗಿ ಅಂದ್ರೆ ತಲೆ ಕೆಳಗಾಗಿ ನೀವು ಕಾಣಿಸ್ತೀರಾ, ಮುಖ ಕೆಳಗೆ ಒಂದು ಪಾದಗಳ ಮೇಲೆ ಆ ತರ ಕಾಣಿಸ್ತೀರಾ. ಕಾನ್ವೆಕ್ಸ್ ಆಗಿದ್ರೆ ನೇರವಾಗಿ ಕಾಣಿಸ್ತೀರಾ, ಗಮನಿಸಬಹುದು. ನೋಡಿ, ವೈಲ್ ಇಟ್ಸ್ ಔಟರ್ ಪಾರ್ಟ್ ಆಕ್ಟ್ಸ್ ಆಸ್ ಎ ಕಾನ್ವೆಕ್ಸ್ ಮಿರರ್, ದಟ್ ಈಸ್ ಪೀನ ದರ್ಪಣ. ಅದ್ರ ಪ್ರಾಪರ್ಟೀಸ್ ಎಲ್ಲ ನೋಡ್ತಾ ಹೋಗೋಣ ಒನ್ ಬೈ ಒನ್. ಅರ್ಥ ಆಯ್ತಲ್ವಾ? ನಾವು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಏನು ಲೈಟ್ ಚಾಪ್ಟರ್ ಅಲ್ಲಿ ಏನು ಮೇಲ್ಮೇಲ್ ಹೇಳ್ಕೊಂಡು ಹೋಗೋದಲ್ಲ. ಸೊ ಕರೆಕ್ಟ್ ಆಗಿ ಒಂದು ಕಾನ್ವೆಕ್ಸ್ ಅಂದ್ರೆ ಏನು, ಕಾನ್ಕೇವ್ ಅಂದ್ರೆ ಏನು, ಅದರಲ್ಲಿ ಪ್ರಾಪರ್ಟೀಸ್ ಏನ್ ಬರುತ್ತೆ, ರೂಲ್ಸ್ ಏನ್ ಬರುತ್ತೆ, ಎಲ್ಲಾನು ತಿಳ್ಕೊಳ್ತಾ ಹೋಗೋಣ. ಕಾನ್ವೆಕ್ಸ್ ಔಟರ್ ಸರ್ಫೇಸ್ ಏನಾಗುತ್ತೆ, ಕಾನ್ವೆಕ್ಸ್ ಆಗಿ ಆಕ್ಟ್ ಮಾಡುತ್ತೆ. ಇನ್ನರ್ ಸರ್ಫೇಸ್ ಆಫ್ ಸ್ಪೂನ್ ಆಕ್ಟ್ಸ್ ಆಸ್ ಎ ಕಾನ್ಕೇವ್ ಅಂತ ತಿಳ್ಕೊಳ್ತೀವಿ. ನೋಡಿ, ಇಲ್ಲಿ ಔಟ್ ಸೈಡ್ ಈ ತರ ಗೊತ್ತಾಗ್ತದೆ, ಒಂದು ನಾವು ಯಾವ ತರ ನೋಡಿದೀವೋ ಅದೇ ತರ ಗೊತ್ತಾಗುತ್ತೆ. ಬಟ್ ಇನ್ಸೈಡ್ ನೋಡಿದ್ರೆ ನಮ್ಗೆ ಏನಾಗುತ್ತೆ, ತಲೆ ಕೆಳಗಾಗಿ ನಾವು ಕಾಣಿಸ್ತೀವಿ. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಈ ಒಂದು ದರ್ಪಣಗಳು ತಿಳ್ಕೊಳ್ಳುವಾಗ ಅಥವಾ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ತಿಳ್ಕೊಂಡಾಗ ನಾವು ಒಂದು ಕೆಲವು ಟರ್ಮ್ಸ್ ನ ತಪ್ಪದೆ ತಿಳ್ಕೋಬೇಕು. ಅದ್ ಯಾವ್ದಪ್ಪ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ನೋಡಿ, ಈ ಒಂದು ಸ್ವಲ್ಪ ಹೈ ಲೆವೆಲ್ ಇರುತ್ತೆ, ಬಟ್ ಯು ಹ್ಯಾವ್ ಟು ರೀಡ್. ಇದೆಲ್ಲ ಒಂದು ಸ್ಕೂಲ್ ಬುಕ್ಸ್ ಅಲ್ಲೇ ಇದೆ, ಬಟ್ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿ ತಿಳ್ಕೊಬೇಕು. ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಕನ್ನಡದಲ್ಲಿ ವಕ್ರತಾ ಕೇಂದ್ರ ಅಂತ ಕರಿತೀವಿ. ಏನು ವಕ್ರತಾ ಕೇಂದ್ರ? ಏನಪ್ಪಾ ಇದೊಂದು ವಕ್ರತಾ ಕೇಂದ್ರ ಅಂದ್ರೆ, ನೋಡಿ ಇಲ್ಲಿ ಒಂದು ಸ್ಪಿಯರ್ ಅಲ್ಲಿ ನಾವು ಏನ್ ಮಾಡಿದೀವಿ, ಸ್ವಲ್ಪ ಭಾಗವಾಗಿ ನಾವು ಮಿರರ್ ಆಗಿ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ವಕ್ರತಾ ರೇಖೆ ಅಥವಾ ಈ ಒಂದು ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿದೆ ನೋಡಿ. ಸೆಂಟರ್ ಆಫ್ ದ ಹಾಲೋಸ್ಪಿಯರ್ ಆಫ್ ವಿಚ್ ಮಿರರ್ ಟೇಕ್ಸ್ ಎ ಪಾರ್ಟ್, ಅದನ್ನ ನಾವೇನಂತ ಕರಿತೀವಿ, ಈ ಒಂದು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇದನ್ನ ಇಂಡಿಕೇಟೆಡ್ ಬೈ ಸಿ, ಕ್ಯಾಪಿಟಲ್ ಸಿ ಆಗಿರುತ್ತೆ ಸೆಂಟರ್ ಆಫ್ ಕರ್ವೇಚರ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ, ಪೋಲ್ ಅಂತ ಕರಿತೀವಿ, ದರ್ಪಣ ಅಂತ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಏನು, ಪೋಲ್ ಅಥವಾ ದರ್ಪಣದ ಧ್ರುವ ಅಂತ ಕರಿತೀವಿ. ಏನು ದರ್ಪಣದ ಧ್ರುವ. ಏನಪ್ಪಾ ಈ ಪೋಲ್ ಅಂದ್ರೆ, ಮಿಡ್ ಪಾಯಿಂಟ್ ಆಫ್ ದ ಸ್ಪೆರಿಕಲ್ ಮಿರರ್ ಈಸ್ ಕಾಲ್ಡ್ ಪೋಲ್. ಈ ಒಂದು ದರ್ಪಣದ ಒಂದು ಮಧ್ಯಭಾಗವನ್ನು ಏನಂತ ಕರಿತೀವಿ ನಾವು, ಧ್ರುವ ಅಥವಾ ಪೋಲ್ ಅಂತ ಕರಿತೀವಿ. ಇಂಡಿಕೇಟೆಡ್ ಬೈ ಪಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ದ ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಇಂಡಿಕೇಟೆಡ್ ಬೈ ಆರ್. ಏನಪ್ಪಾ ಈ ಒಂದು ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ, ಇಟ್ ಇಸ್ ರೇಡಿಯಸ್ ಆಫ್ ಹಾಲೋಸ್ಪಿಯರ್, ಇಲ್ಲೇ ಇದೆಯಲ್ಲ, ರೇಡಿಯಸ್ ಆಫ್ ಹಾಲೋಸ್ಪಿಯರ್ ಆಫ್ ವಿಚ್ ಮಿರರ್ ಟೇಕ್ಸ್ ಎ ಪಾರ್ಟ್. ಅಥವಾ ಇನ್ನೇನು ಹೇಳ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಟು ದ ಪೋಲ್. ಸೊ ಈ ಒಂದು ವಕ್ರತಾ ಕೇಂದ್ರದಿಂದ ಧ್ರುವದ ತನಕ ಇರುವ ಒಂದು ಅಂತರಕ್ಕೆ ನಾವೇನಂತ ಕರಿತೀವಿ, ದರ್ಪಣದ ವಕ್ರತಾ ಅಂತ ಕರಿತೀವಿ, ಅಥವಾ ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ದರ್ಪಣದ ತ್ರಿಜ್ಯ ಅಂತ ಕರಿತೀವಿ. ಇದು ವಕ್ರತಾ ಅಲ್ಲ, ತ್ರಿಜ್ಯ, ದರ್ಪಣದ ತ್ರಿಜ್ಯ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಬಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಏನಪ್ಪಾ ಈ ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ, ಪ್ರಧಾನ ಅಕ್ಷ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ ನ ನಾವು ಏನ್ರಿಂದ ಸೂಚಿಸ್ತೀವಿ ಅಂದ್ರೆ, ಕ್ಯಾಪಿಟಲ್ ಎಕ್ಸ್ ಕ್ಯಾಪಿಟಲ್ ವೈ ಇಂದ ಸೂಚಿಸ್ತೀವಿ. ನೋಡಿ, ಇಲ್ಲಿ ಇದೊಂದು ಎಕ್ಸ್ ವೈ ಆಗಿರುತ್ತೆ. ಇಟ್ ಈಸ್ ಎ ಇಮ್ಯಾಜಿನರಿ ಲೈನ್. ಇದೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನೋದು ಇಮ್ಯಾಜಿನರಿ ಲೈನ್ ಆಗಿರುತ್ತೆ. ಇಟ್ ಈಸ್ ಪಾಸಿಂಗ್ ಟು ದ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ದ ಪೋಲ್. ಅದಕ್ಕೆ ನಾವೇನಂತ ಕರಿತೀವಿ, ಈ ಒಂದು ಪ್ರಧಾನ ಅಕ್ಷ ಅಥವಾ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕಮಿಂಗ್ ಟು ದ ಫೋಕಸ್. ಏನು ಈ ಫೋಕಸ್ ಅಂದ್ರೆ ಏನು? ನೋಡಿ, ಇಲ್ಲಿ rays after reflection, they are going to meet at one particular point. This point we are called as what? Focus ಅಂತ ಕರಿತೀವಿ. ಫೋಕಸ್ ಕ್ಯಾಪಿಟಲ್ ಎಫ್. ಇಲ್ಲಿ ನೋಡಿ, ಫೋಕಸ್ ಇಲ್ಲಿ ಬರುತ್ತೆ, ಇದಕ್ಕೆ ಕ್ಯಾಪಿಟಲ್ ಎಫ್ ಅಂತ ಕರಿತೀವಿ.
ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಫೋಕಲ್ ಲೆಂತ್ ಇದೆ, ಸಂಗಮ ದೂರ ಅಂತ ಕರಿತೀವಿ. ನೋಡಿ, ಫೋಕಸ್ ಅಂದ್ರೆ ಸಂಗಮ ಬಿಂದು, ಫೋಕಲ್ ಲೆಂತ್ ಅಂದ್ರೆ ಸಂಗಮ ದೂರ ಅಂತ ಕರಿತೀವಿ. ಫೋಕಲ್ ಲೆಂತ್ ಈಸ್ ಇಂಡಿಕೇಟೆಡ್ ಬೈ ಸ್ಮಾಲ್ ಎಫ್ ಆಗಿರುತ್ತೆ. ಏನು ಈ ಫೋಕಲ್ ಲೆಂತ್ ಅಂದ್ರೆ? ಡಿಸ್ಟೆನ್ಸ್ ಬಿಟ್ವೀನ್ ಫೋಕಸ್ ಅಂಡ್ ಪೋಲ್. ಈ ಒಂದು ಫೋಕಸ್ ಅಥವಾ ಸಂಗಮ ಬಿಂದು ಏನಿದೆ, ಸಂಗಮ ಬಿಂದುವಿನಿಂದ ಈ ಒಂದು ಧ್ರುವ ತನಕ ಇರುವ ಒಂದು ಅಂತರ ಏನಾಗಿರುತ್ತೆ, ಅದು ಫೋಕಲ್ ಲೆಂತ್ ಆಗಿರುತ್ತೆ. ಇಲ್ಲಿದೆ, ಗಮನಿಸಬಹುದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಈಗ ತಾನೇ ಏನ್ ಡಿಸ್ಕಸ್ ಮಾಡಿದ್ವಿ ಅದರದ್ದೇ ಒಂದು ಥಿಯರಿ ಪಾರ್ಟ್ ಇದೆ, ಇಲ್ಲಿ ನೋಡ್ತಾ ಹೋಗೋಣ. ಸ್ವಲ್ಪ ಬೇಗ ಹೋಗ್ತೀನಿ. ಇದು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಇಟ್ ಈಸ್ ದ ಸೆಂಟರ್ ಆಫ್ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಫಾರ್ಮ್ಸ್ ಎ ಪಾರ್ಟ್. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳವು ಕೇಂದ್ರವನ್ನು ಹೊಂದಿದೆ. ಈ ಕೇಂದ್ರ ಬಿಂದುವಿಗೆ ನಾವೇನಂತ ಕರಿತೀವಿ? ವಕ್ರತಾ ಕೇಂದ್ರ ಅಂತ ಕರಿತೀವಿ. ಇಲ್ಲಿದೆ. ನೆಕ್ಸ್ಟ್ ಪೋಲ್ ಅಂತ ಕರಿತೀವಿ, ಧ್ರುವ ಅಂತ ದರ್ಪಣದ ಧ್ರುವ ಅಂತ ಕರಿತೀವಿ. ಸೊ ಇಟ್ ಈಸ್ ಎ ಜಿಯೋಮೆಟ್ರಿಕಲ್ ಸೆಂಟರ್ ಆಫ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್, ಅಥವಾ ಇಟ್ ಈಸ್ ಅ ಮಿಡ್ ಪಾಯಿಂಟ್ ಆಫ್ ದ ಮಿರರ್ ಇಸ್ ಕಾಲ್ಡ್ ಪೋಲ್ ಅಂತ ಕರಿತೀವಿ. ಸೊ ಒಂದು ಬಿಂದು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈಯ ಕೇಂದ್ರವಾಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಈ ಒಂದು ಪೋಲ್ ಅಂತ ಕರಿತೀವಿ. ನೆಕ್ಸ್ಟ್, ರೇಡಿಯಸ್ ಆಫ್ ಕರ್ವೇಚರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಆರ್. ಇಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಫಾರ್ಮ್ಸ್ ಎ ಪಾರ್ಟ್ ಅಂತ ಹೇಳ್ಬಿಟ್ಟು ಪಿ ಸಿ ಅಂತ ಕರಿತೀವಿ. ನೋಡಿ, ಇಲ್ಲಿ ಪಿ ಸಿ ಇಂದ ಏನ್ ಡಿಸ್ಟೆನ್ಸ್ ಇದೆ ಅದಕ್ಕೆ ನಾವೇನಂತ ಕರಿತೀವಿ? ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ತ್ರಿಜ್ಯ ಅಂತ ಕರಿತೀವಿ, ಅಥವಾ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ. ದರ್ಪಣದ ವಕ್ರತಾ ತ್ರಿಜ್ಯ ಅಂತ ಕರಿತೀವಿ, ನೆನ್ಪಿಡ್ಬೇಕು. ನೆಕ್ಸ್ಟ್, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಬಂದಿದೆ, ಪ್ರಧಾನ ಅಕ್ಷ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ ಜಾಯಿನಿಂಗ್ ಟು ದ ಪೋಲ್ ಅಂಡ್ ದ ಸೆಂಟರ್ ಆಫ್ ಕರ್ವೇಚರ್ ಇಸ್ ಕಾಲ್ಡ್ ಆಸ್ ಎ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ನಾರ್ಮಲ್ ಫಾರ್ ದ ಮಿರರ್ ಅಟ್ ದ ಪೋಲ್. ಆ ಒಂದು ಧ್ರುವ ಏನಿದೆ ಅದಕ್ಕೆ ಒಂದು ಲಂಬವಾಗಿ ಆಕ್ಟ್ ಆಗುತ್ತೆ. ಇದು ಯಾವುದು? ಈ ಒಂದು ಪ್ರಧಾನ ಅಕ್ಷ ಅಂತ ಕರಿತೀವಿ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ, ನೆನ್ಪಿಡ್ಬೇಕು. ನೆಕ್ಸ್ಟ್ ನೋಡಿ, ದೆನ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಕ್ಯಾಪಿಟಲ್ ಆರ್ ಅಂಡ್ ಸ್ಮಾಲ್ ಎಫ್? ಕ್ಯಾಪಿಟಲ್ ಆರ್ ಅಂದ್ರೆ ಏನು? ರೇಡಿಯಸ್ ಆಫ್ ಕರ್ವೇಚರ್, ರೇಡಿಯಸ್ ಆಫ್ ಕರ್ವೇಚರ್. ಸ್ಮಾಲ್ ಎಫ್ ಅಂದ್ರೆ ಫೋಕಲ್ ಲೆಂತ್ ಅಂತ ಕರಿತೀವಿ. ನೋಡಿ, ಇಲ್ಲಿ ವಕ್ರತಾ ತ್ರಿಜ್ಯ ಮತ್ತೆ ಸಂಗಮ ದೂರಗಳ ನಡುವೆ ಒಂದು ಸಂಬಂಧ ಇದೆ. ಆ ಸಂಬಂಧ ಏನು ಅಂತ ಕೇಳ್ತಿದ್ದಾರೆ. ನೋಡಿ, ಇಲ್ಲಿ ದ ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಟ್ವೈಸ್ ಆಫ್ ದ ಫೋಕಲ್ ಲೆಂತ್, ಆರ್ ಫೋಕಲ್ ಲೆಂತ್ ಇಸ್ ದ ಹಾಫ್ ಆಫ್ ದ ರೇಡಿಯಸ್ ಆಫ್ ಕರ್ವೇಚರ್. ನೋಡಿ, ಇಲ್ಲಿ ರೇಡಿಯಸ್ ಆಫ್ ಕರ್ವೇಚರ್ ಇಲ್ಲಿದೆ, ಇಸ್ ಈಕ್ವಲ್ ಟು 2f. ಎರಡು ಎಫ್ ಗಳನ್ನ ಸೇರಿಸಿದ್ರೆ ನಮ್ಗೆ ಏನ್ ಬರುತ್ತೆ? ಒಂದು 2f ಬರುತ್ತೆ. 2f ಇಸ್ ಈಕ್ವಲ್ ಟು ಆರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಇಲ್ಲಿ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರಕ್ಕೆ 2ರಷ್ಟು ಸಮನಾಗಿರುವುದು ನಾವು ನೋಡಬಹುದು. ಇಲ್ಲಿ ನೋಡಿ, ಡಯಾಗ್ರಾಮ್ ಮೂಲಕ ನೋಡೋಣ. ಇಲ್ಲಿಂದ ಇಲ್ಲಿಗೆ ಏನಿದೆ ಅಂದ್ರೆ ಎಫ್ ಇದೆ, ಎಫ್. ಇಲ್ಲಿಂದ ಇಲ್ಲಿಗೆ ಏನಿರುತ್ತೆ ಅಂದ್ರೆ ಅದು ಎಫ್ ಇರುತ್ತೆ. ಅವು ಎರಡು ಸೇರಿ ಏನಾಗುತ್ತೆ? 2f ಆಗುತ್ತೆ. ಬಟ್ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಏನಿದೆ? ಆರ್ ಅಂತ ತಿಳ್ಕೊಳ್ತೀವಿ. ಆರ್ ಎಫ್ ಇಸ್ ಈಕ್ವಲ್ ಟು 2f ಇಸ್ ಈಕ್ವಲ್ ಟು ಆರ್ ಅಂತ ಕರಿತೀವಿ. ದಿಸ್ ಇಸ್ ದ ರಿಲೇಷನ್, ಆರ್ ಇಸ್ ಈಕ್ವಲ್ ಟು 2f. ಇದೆಲ್ಲ ಒಂದು ಪ್ರೂಫ್ ಎಲ್ಲ ಇದೆ, ಬಟ್ ವಿ ನೋ ನೀಡ್. ಜಸ್ಟ್ ಈ ಒಂದು ಫಾರ್ಮುಲಾ ಗೊತ್ತಿದ್ರೆ ನಮಗೆ ಸಾಕು. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಫೋಕಸ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಸಂಗಮ ಬಿಂದು ಅಂತ. ಸೊ ಏನಪ್ಪಾ ಈ ಫೋಕಸ್ ಅಂದ್ರೆ? ಇಟ್ ಇಸ್ ಅ ಪಾಯಿಂಟ್ ಆಫ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಅಟ್ ವಿಚ್ ರೇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಮೀಟ್ ಆ ಕಾನ್ಕೇವ್ ಮಿರರ್. ನೋಡಿ, ಇಲ್ಲಿ ಇದೇನಾದ್ರೂ ಕಾನ್ಕೇವ್ ಮಿರರ್ ಆಗಿದ್ರೆ ಅಥವಾ ನಿಮ್ನ ದರ್ಪಣ ಆಗಿದ್ರೆ, ಇದು ಪೀನ ದರ್ಪಣ, ಪೀನ ದರ್ಪಣ. ಇದೇನಾದ್ರೂ ನಿಮ್ನ ದರ್ಪಣ ಆಗಿದ್ರೆ ಅಥವಾ ಕಾನ್ಕೇವ್ ಆಗಿದ್ರೆ ಏನಾಗುತ್ತೆ? ಒಂದತ್ರ ಮೀಟ್ ಆಗತ್ತೆ, ರಿಯಲ್ ಆಗಿ ಮೀಟ್ ಆಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಕಾನ್ಕೇವ್ ಮಿರರ್ ಅಂತ ಕರಿತೀವಿ, ಫೋಕಸ್ ಅಂತ ಕರಿತೀವಿ. ಅದೇ ಒಂದು ಕಾನ್ವೆಕ್ಸ್ ಮಿರರ್ ಆಗಿದ್ರೆ, ಪೀನ ದರ್ಪಣ ಆಗಿದ್ರೆ, ಆಫ್ಟರ್ ರಿಫ್ಲೆಕ್ಷನ್ ಏನಾಗುತ್ತೆ? ಅದು ಡೈವರ್ಜ್ ಆಗುತ್ತೆ ರೇಸು. ಯಾವ್ದ್ರಲ್ಲಿ? ಪೀನ ದರ್ಪಣದಲ್ಲಿ. ಬಟ್ ಇಟ್ ಈಸ್ ಅಪಿಯರ್ಸ್ ಟು ಬಿ ಕನ್ವರ್ಜ್. ಇದು ಒಂದತ್ರ ಸೇರುವಂತೆ ಭಾಸವಾಗುತ್ತೆ ನಮ್ಗೆ ಅಷ್ಟೇ, ಅದು ನಿಜವಾಗ್ಲೂ ಅದು ಸೇರೋದಿಲ್ಲ. ನೋಡಿ, ಇಲ್ಲಿ ಪ್ರಧಾನ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತದೆ, ಬಟ್ ಅದು ರಿಯಲ್ ಆಗಿ ಏನಾಗುತ್ತೆ? ಮೀಟ್ ಆಗೋದಿಲ್ಲ. ಇಟ್ ಈಸ್ ಅಪಿಯರ್ಸ್ ಟು ಬಿ ಮೀಟ್ ಅಂತ ಕರಿತೀವಿ. ಯಾವ್ದ್ರಲ್ಲಿ? ಪೀನ ದರ್ಪಣ ಅಥವಾ ಕಾನ್ವೆಕ್ಸ್ ಮಿರರ್ ಅಲ್ಲಿ. ಅರ್ಥ ಆಯ್ತಲ್ವಾ? ಆ ಒಂದು ಪಾಯಿಂಟ್ಗೆ ನಾವೇನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ, ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ನೋಡಿ, ಇಮೇಜ್ ಫಾರ್ಮೇಶನ್ಸ್ ನ ನೋಡ್ತಾ ಹೋಗೋಣ. ಸೊ ಯಾವ ರೀತಿ ಒಂದು ಪ್ರತಿಬಿಂಬ ಫಾರ್ಮೇಶನ್ ಆಗುತ್ತೆ, ನಾವು ಆಬ್ಜೆಕ್ಟ್ ನ ಎಲ್ಲಿಟ್ಟಾಗ ಯಾವ ರೀತಿ ಒಂದು ಪ್ರತಿಬಿಂಬ ಫಾರ್ಮೇಶನ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಆಬ್ಜೆಕ್ಟ್ ಇದು ವಸ್ತು, ಇದು ರೇ ಡಯಾಗ್ರಾಮ್. ಪೊಸಿಷನ್ ಆಫ್ ಇಮೇಜ್, ಪ್ರತಿಬಿಂಬದ
ಪೊಸಿಷನ್ ಆಗಿರುತ್ತೆ, ಇದು ಸೈಜ್ ಆಫ್ ದ ಇಮೇಜ್, ಸೈಜ್ ಆಗಿರುತ್ತೆ, ನೇಚರ್ ಆಫ್ ದ ಇಮೇಜ್. ಇಲ್ಲಿ ನೋಡಿ ಫಸ್ಟ್ಗೆ ಒಂದು ಇಮೇಜ್ ಆಬ್ಜೆಕ್ಟ್ ಎಲ್ಲಿದೆ, ಒಂದು ವಸ್ತು ಎಲ್ಲಿಟ್ಟಿದ್ದು ನಾವು ಅಟ್ ಇನ್ಫಿನಿಟಿ ಅಂದ್ರೆ ಅನಂತ, ಅನಂತದಲ್ಲಿ ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದೀವಿ. ಆವಾಗ ಒಂದು ರಿಫ್ಲೆಕ್ಟೆಡ್ ಇನ್ಸಿಡೆಂಟ್ ರೇಸ್ ಆರ್ ಗೋಯಿಂಗ್ ಟು ಇನ್ಸಿಡೆಂಟ್ ಆನ್ ದ ಸರ್ಫೇಸ್. ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿ ಒಂದು ಫಾರ್ಮೇಶನ್ ಆಗ್ತಿದೆ ಅಂದ್ರೆ ಅಟ್ ದ ಫೋಕಸ್. ಈ ಒಂದು ಫೋಕಸ್ ಅಲ್ಲಿ ಏನಾಗ್ತದೆ, ಆ ಒಂದು ರೇಸ್ ಅನ್ನೋದು ಮೀಟ್ ಆಗ್ತದೆ. ನೋಡಿ ಇಲ್ಲಿ ಇಮೇಜ್ ಅನ್ನೋದು ಎಲ್ಲಿ ಫಾರ್ಮೇಶನ್ ಆಗುತ್ತೆ, ಪ್ರತಿಬಿಂಬ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಅಟ್ ದ ಫೋಕಸ್. ಸೊ ಹಾಗಾದ್ರೆ ಒಂದು ಸೈಜ್ ಏನಾಗಿರುತ್ತೆ, ಪಾಯಿಂಟ್ ಸೈಜ್ ಆಗಿರುತ್ತೆ, ತುಂಬಾ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿ ಒಂದು ಇಮೇಜ್ ಫಾರ್ಮೇಶನ್ ಆಗಿರುತ್ತೆ. ಅದ್ರ ನೇಚರ್ ಏನು, ಸ್ವಭಾವ ಯಾವ ತರ ಇರುತ್ತೆ ಅಂದ್ರೆ ಸೊ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ. ಯಾವಾಗ ಒಂದು ವಸ್ತುವನ್ನ ನಾವು ಅನಂತ ದೂರದಲ್ಲಿ ಇಟ್ಟಾಗ ಅಟ್ ಇನ್ಫಿನಿಟಿ, ಇಮೇಜ್ ವಿಲ್ ಫಾರ್ಮ್ ಅಟ್ ಫೋಕಸ್, ಇಟ್ ಈಸ್ ಪಾಯಿಂಟ್ ಸೈಜ್, ಸೈಜ್ ಇಸ್ ಪಾಯಿಂಟ್ ಸೈಜ್, ಇಟ್ ಈಸ್ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಯಾವಾಗ ರಿಯಲ್ ಬರುತ್ತೆ ಅಂತ ನಾವು ನಿನ್ನೆ ಡಿಸ್ಕಸ್ ಮಾಡಿದೀವಿ, ಯಾವಾಗ ರೇಸ್ ಆಫ್ಟರ್ ರಿಫ್ಲೆಕ್ಷನ್ ಆಫ್ಟರ್ ರಿಫ್ರಾಕ್ಷನ್ ಆಗಿರ್ಬೋದು ನಿಜವಾಗ್ಲೂ ಹೋಗಿ ಮೀಟ್ ಆಗ್ತದೆ, ಅವಾಗ ನಮ್ಗೆ ಏನ್ ಸಿಗುತ್ತೆ, ರಿಯಲ್ ಇಮೇಜ್ ಸಿಗುತ್ತೆ. ಒಂದ್ ವೇಳೆ ಅದು ಎರಡು ಮೀಟ್ ಆಗ್ತಿಲ್ಲ, ಇಟ್ ಈಸ್ ಅಪಿಯರ್ಸ್ ಟು ಬಿ ಮೀಟ್, ಸಂಧಿಸುವಂತೆ ಭಾಸ ಆಗ್ತಿದೆ ಅಂದ್ರೆ ಅವಾಗ ಒಂದು ಮಿಥ್ಯ ಪ್ರತಿಬಿಂಬ ಅಥವಾ ವರ್ಚುವಲ್ ಇಮೇಜ್ ಫಾರ್ಮೇಶನ್ ಆಗತ್ತೆ. ಸೆಕೆಂಡ್ ಒಂದು ರೇ ಡಯಾಗ್ರಾಮ್ ನೋಡಿ, ಬಿಹೈಂಡ್ ದ ಸೆಂಟರ್ ಆಫ್ ಕರ್ವೇಚರ್, ಆಬ್ಜೆಕ್ಟ್ ನ ಎಲ್ಲಿಟ್ಟಿದೀವಿ, ಒಂದು ಸಿ ಇಲ್ಲಿದ್ರೆ ಸಿ ಹಿಂದ್ಗಡೆ ಇಲ್ಲಿಟ್ಟಿದೀವಿ ಒಂದು ಆಬ್ಜೆಕ್ಟ್ ನ, ಇದು ಆಬ್ಜೆಕ್ಟ್ ಆಗಿರತ್ತೆ. ನಮ್ಗೆ ಇಮೇಜ್ ಫಾರ್ಮೇಶನ್ ಎಲ್ಲಾಗತ್ತೆ ಅಂದ್ರೆ ಬಿಟ್ವೀನ್ ಸಿ ಅಂಡ್ ಎಫ್. ನೋಡಿ ಇಲ್ಲಿ ಇದು ಸಿ ಆಗಿರುತ್ತೆ, ಇದು ಎಫ್ ಆಗಿರುತ್ತೆ. ಎಫ್ ಮತ್ತೆ ಸಿ ನ ಒಂದು ನಡುವೆ ಒಂದು ಫಾರ್ಮೇಶನ್ ಆಗುತ್ತೆ, ಯಾವುದು ಈ ಒಂದು ಇಮೇಜ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಇಮೇಜ್ ವಿಲ್ ಫಾರ್ಮ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಫೋಕಸ್ ಅಂತ ಕರಿತೀವಿ. ಹಾಗಾದ್ರೆ ಸೈಜ್ ಏನಾಗಿರುತ್ತೆ, ಸ್ಮಾಲರ್ ದನ್ ಆಬ್ಜೆಕ್ಟ್, ವಸ್ತುವಿನ ಒಂದು ಸೈಜ್ ಗಿಂತ ಏನಾಗಿರುತ್ತೆ, ಚಿಕ್ಕದಾಗಿರುತ್ತೆ. ಅಷ್ಟೊಂದು ಪಾಯಿಂಟ್ ಸೈಜ್ ತುಂಬಾ ಚಿಕ್ಕದಿರಲ್ಲ, ಸ್ವಲ್ಪ ಮಟ್ಟಿಗೆ ಚಿಕ್ಕದಾಗಿರುತ್ತೆ ವಸ್ತುವಿಗಿಂತ. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಸೇಮ್ ರಿಯಲ್ ಸತ್ಯ ಮತ್ತು ತಲೆ ಕೆಳಗಾದ. ನೆಕ್ಸ್ಟ್ ನೋಡಿ, ಅಟ್ ದ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಎಲ್ಲಿದೆ ಈಗ ಇಮೇಜು, ಆಬ್ಜೆಕ್ಟ್ ಎಲ್ಲಿಟ್ಟಿದೆ ನಾವು ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಇಟ್ಟಿದ್ದೀವಿ. ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಿದೆ, ಇಲ್ಲೇ ಫಾರ್ಮೇಶನ್ ಆಗ್ತಿದೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಆಬ್ಜೆಕ್ಟ್ ಸೆಂಟರ್ ಆಫ್ ಕರ್ವೇಚರ್ ಸಿ ಹತ್ರ ಇಟ್ಟಿದ್ದೀವಿ, ಇಮೇಜು ಎಲ್ಲಿ ಫಾರ್ಮೇಶನ್ ಆಗ್ತಿದೆ, ಸಿ ಹತ್ರನೇ ಫಾರ್ಮೇಶನ್ ಆಗ್ತಿದೆ. ವಸ್ತುವಿನಷ್ಟೇ ಪ್ರತಿಬಿಂಬವು ಇರುತ್ತೆ. ನೋಡಿ ಸೇಮ್ ಸೈಜ್ ಆಗಿರುತ್ತೆ, ಆಬ್ಜೆಕ್ಟ್ ಎಷ್ಟಿರುತ್ತೋ ಇಮೇಜ್ ಸೈಜು ಅಷ್ಟೇ ಇರುತ್ತೆ, ವಸ್ತುವಿನಷ್ಟೇ ಪ್ರತಿಬಿಂಬದ ಒಂದು ಗಾತ್ರ ಇರುತ್ತೆ. ಕ್ಲಿಯರ್? ಇದೇನಾಗಿದೆ, ಒಂದು ನೇಚರ್ ಏನಾಗಿದೆ, ರಿಯಲ್ ಅಂಡ್ ಇನ್ವರ್ಟೆಡ್ ಸೇಮ್ ಇರುತ್ತೆ, ಏನು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಒಂದು ಆಬ್ಜೆಕ್ಟ್ ನ ನಾವೆಲ್ಲಿ ಇಡ್ತಿದೀವಿ, ಬಿಟ್ವೀನ್ ಸಿ ಅಂಡ್ ಎಫ್. ಇದು ಸಿ ಆಗಿರುತ್ತೆ, ಇದು ಎಫ್ ಆಗಿರುತ್ತೆ. ಬಿಟ್ವೀನ್ ಸಿ ಅಂಡ್ ಎಫ್ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ, ಬಿಹೈಂಡ್ ಸಿ, ಸಿ ನ ಹಿಂದೆ ಫಾರ್ಮೇಶನ್ ಆಗುತ್ತೆ. ಇದೇನಾಗುತ್ತೆ, ಒಂದು ಸೈಜ್ ಏನಾಗುತ್ತೆ, ಮ್ಯಾಗ್ನಿಫೈಡ್ ಆಗಿರುತ್ತೆ, ದೊಡ್ಡದಾದ ಇಮೇಜ್ ಫಾರ್ಮೇಶನ್ ಆಗಿರುತ್ತೆ. ಇಮೇಜ್ ಸೈಜ್ಗಿಂತ ಆಬ್ಜೆಕ್ಟ್ ಸೈಜ್ಗಿಂತ ಇಮೇಜ್ ಸೈಜ್ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ. ಇಲ್ಲಿ ನೋಡ್ಬೋದು ಇಮೇಜ್ ಸೈಜ್ ಇಷ್ಟೇ ಇದೆ, ಆಬ್ಜೆಕ್ಟ್ ಸೈಜು ಇಷ್ಟಿದೆ. ಇದು ಏನಾಗಿರುತ್ತೆ, ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಈ ಒಂದು ಫೋರ್ತ್ ಡಯಾಗ್ರಾಮ್ ಅಂಡ್ ದಿಸ್ ಸೆಕೆಂಡ್ ಡಯಾಗ್ರಾಮ್ ಒಂದಕ್ಕೊಂದು ಆಪೋಸಿಟ್ ಆಗಿರುತ್ತೆ, ಅದು ತಿಳ್ಕೊಬೇಕು ನಾವು. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಒಂದು ನೇಚರ್ ಏನಾಗ್ತದೆ, ಎಲ್ಲ ಕಡೆನೂ ಸತ್ಯ ತಲೆಗಳಾದ ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್, ರಿಯಲ್ ಅಂಡ್ ಇನ್ವರ್ಟೆಡ್ ಅಂತಾನೆ ಬರ್ತಾ ಇದೆ. ಅರ್ಥ ಆಯ್ತಲ್ವಾ? ಯಾವ್ದ್ರಲ್ಲಿ, ಕಾನ್ಕೇವ್ ಮಿರರ್ ಅಲ್ಲಿ. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಅಟ್ ದ ಪ್ರಿನ್ಸಿಪಲ್ ಫೋಕಸ್ ಮೇಲೆ ಒಂದು ಸಂಗಮ ಬಿಂದುವಿನಲ್ಲಿ ಒಂದು ಆಬ್ಜೆಕ್ಟ್ ನ ಇಟ್ಟಿದ್ದೀವಿ. ಆಗ ಏನಾಗ್ತದೆ, ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಅನಂತದಲ್ಲಿ, ಅಟ್ ಇನ್ಫಿನಿಟಿ ಅಂದ್ರೆ ಅನಂತ ದೂರದಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಸೈಜ್ ಏನಾಗುತ್ತೆ, ಇನ್ಫಿನಿಟ್ಲಿ ಲಾರ್ಜ್ ಆಗಿರುತ್ತೆ, ತುಂಬಾ ಹೆಚ್ಚಾಗಿರುತ್ತೆ, ಗಾತ್ರ ಜಾಸ್ತಿ ದೊಡ್ಡದಾಗಿರುತ್ತೆ. ಅರ್ಥ ಆಯ್ತಲ್ವಾ?
ಹಾಗಾದ್ರೆ ನೇಚರ್ ಏನಾಗಿರುತ್ತೆ, ಸೇಮ್ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ ಇಲ್ಲಿ ಅನಂತದಲ್ಲಿ ಫಾರ್ಮೇಶನ್ ಆಗುತ್ತೆ ಅಟ್ ಎಫ್, ಆಬ್ಜೆಕ್ಟ್ ಇಸ್ ಅಟ್ ಎಫ್. ಎಲ್ಲಿ ಫಾರ್ಮೇಶನ್ ಆಗುತ್ತೆ, ಅಟ್ ಇನ್ಫಿನಿಟಿ, ಹೈಲಿ ಎನ್ಲಾರ್ಜ್ಡ್ ಆಗಿರುತ್ತೆ, ತುಂಬಾ ದೊಡ್ಡದಿರುತ್ತೆ ಇಮೇಜು. ರಿಯಲ್ ಸತ್ಯ ಮತ್ತು ತಲೆ ಕೆಳಗಾದ ಅಥವಾ ಇನ್ವರ್ಟೆಡ್ ಇಮೇಜ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಅಂಡ್ ಪೋಲ್. ಇದು ಪ್ರಿನ್ಸಿಪಲ್ ಫೋಕಸ್, ಇದು ಪೋಲ್ ಆಗಿರುತ್ತೆ. ಇದರಲ್ಲಿ ಮಾತ್ರ ಒಂದು ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಬಿಹೈಂಡ್ ದ ಮಿರರ್. ಮಿರರ್ ಇಲ್ಲಿದ್ರೆ ಮಿರರ್ ನ ಹಿಂದ್ಗಡೆ ಒಂದು ಫಾರ್ಮೇಶನ್ ಆಗುತ್ತೆ. ದರ್ಪಣದ ಹಿಂಭಾಗದಲ್ಲಿ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಪ್ರತಿಬಿಂಬ ಫಾರ್ಮೇಶನ್ ಆಗುತ್ತೆ. ಯಾವ ರೀತಿ ಪ್ರತಿಬಿಂಬ ಆಗಿರುತ್ತೆ ಅಂದ್ರೆ ಇದು ಮ್ಯಾಗ್ನಿಫೈಡ್ ಆಗಿರುತ್ತೆ. ಇಮೇಜ್ ಆಬ್ಜೆಕ್ಟ್ ಇಷ್ಟೇ ಇರುತ್ತೆ, ಇಮೇಜ್ ನೋಡಿದ್ರೆ ದೊಡ್ಡದಾಗಿ ಇರುತ್ತೆ. ಅರ್ಥ ಆಯ್ತಲ್ವಾ? ಮತ್ತೆ ಏನಾಗಿರುತ್ತೆ, ನೇಚರ್ ಏನು, ವರ್ಚುವಲ್ ಆಗಿರುತ್ತೆ. ಅಂದ್ರೆ ಇದು ಮಿಥ್ಯ, ಇಟ್ ಇಸ್ ನಾಟ್ ಎ ರಿಯಲ್, ಮಿಥ್ಯ ಪ್ರತಿಬಿಂಬ. ಮತ್ತೆ ನೇರವಾಗಿರುತ್ತೆ, ಮಿಥ್ಯ ಮತ್ತೆ ನೇರವಾಗಿರುತ್ತೆ. ಈ ಒಂದು ಕೇಸಲ್ಲಿ ಬಿಟ್ಟು ಇನ್ ಬೇರೆ ಯಾವುದೇ ಕೇಸಲ್ಲಿ ನೀವು ತಗೊಳ್ಳಿ, ಎಲ್ಲ ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ. ಬಟ್ ಈ ಕೇಸಲ್ಲಿ ಮಾತ್ರ ಏನಾಗಿರುತ್ತೆ, ಇದು ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಆಗಿರುತ್ತೆ. ಯಾವ ಕೇಸ್ ಅದು, ನಾವೊಂದು ಆಬ್ಜೆಕ್ಟ್ ನ ಎಲ್ಲಿಟ್ಟಾಗ ಬಿಟ್ವೀನ್ ಎಫ್ ಅಂಡ್ ಪಿ ಮತ್ತೆ ಎಫ್ ನ ನಡುವೆ ಇಟ್ಟಾಗ ಒಂದು ಆಬ್ಜೆಕ್ಟ್ ನ ಇಮೇಜ್ ಅನ್ನೋದು ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಬಿಹೈಂಡ್ ದ ಮಿರರ್ ಆಗಿರುತ್ತೆ. ಬಿಹೈಂಡ್ ದ ಮಿರರ್ ಅದು ಯಾವ ತರ ಇರುತ್ತೆ ಅಂದ್ರೆ ಎನ್ಲಾರ್ಜ್ ಆಗಿರುತ್ತೆ, ವರ್ಚುವಲ್ ಮಿಥ್ಯ ಆಗಿರುತ್ತೆ, ಎರೆಕ್ಟ್ ಆಗಿರುತ್ತೆ, ನೇರ ಪ್ರತಿಬಿಂಬ ಆಗಿರುತ್ತೆ. ನೆನ್ಪಿಡ್ಬೇಕು. ಅರ್ಥ ಆಯ್ತಲ್ವಾ? ಎಸ್. ಸೊ ಇಷ್ಟೊತ್ತು ನಾವು ಏನ್ ತಿಳ್ಕೊಂಡ್ವಿ, ಇಮೇಜ್ ಫಾರ್ಮೇಶನ್ ಅನ್ನೇ ಕಾನ್ಕೇವ್ ಮಿರರ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಹಾಗಾದ್ರೆ ನಾವು ಈ ಕಂಪ್ಯಾರಿಸನ್ ಮಾಡಿ ನೋಡ್ತಾ ಹೋಗೋಣ. ಕಾನ್ಕೇವ್ ಮಿರರ್ ಅಲ್ಲಿ ಯಾವ ತರ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಕಾನ್ವೆಕ್ಸ್ ಮಿರರ್ ಅಲ್ಲಿ ಯಾವ ತರ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಕಂಪ್ಯಾರಿಸನ್ ಮಾಡಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಮೇಜ್ ಫಾರ್ಮೇಶನ್ ಬೈ ಕಾನ್ಕೇವ್ ಮಿರರ್ ನಾವೀಗ ತಾನೇ ನೋಡಿದ್ವಿ. ನೋಡಿ, ಇಟ್ ವಿಲ್ ಕನ್ವರ್ಜಸ್ ಲೈಟ್ ರೈಸ್ ಅಟ್ ಒನ್ ಪಾಯಿಂಟ್, ಆ ಪಾಯಿಂಟ್ ನ ಫೋಕಸ್ ಅಂತ ಕರಿತೀವಿ. ಇಟ್ ಕ್ರಿಯೇಟ್ಸ್ ರಿಯಲ್ ಅಂಡ್ ಇನ್ವರ್ಟೆಡ್, ಒಂದು ರೂಲ್ ನ ಬಿಟ್ಟು, ಒಂದು ಕೇಸ್ ನ ಬಿಟ್ಟು. ದರ್ಪಣದ ತಗ್ಗಾದ ಮೇಲ್ಮೈ ಪ್ರತಿಫಲಿಸುವ ಭಾಗವಾಗಿದೆ ನಿಮ್ನ ದರ್ಪಣ. ಇದು ಸತ್ಯ ಮತ್ತೆ ತೆಲೆಕೆಳಗಾದ ಒಂದು ಪ್ರತಿಬಿಂಬ ರೂಪಿಸುತ್ತದೆ, ಎಕ್ಸೆಪ್ಟ್ ಒನ್ ಲಾಸ್ಟ್ ಕೇಸ್. ಅರ್ಥ ಆಯ್ತಲ್ವಾ? ಎಸ್. ನೋಡಿ, ರಿಯಲ್, ಇನ್ವರ್ಟೆಡ್, ಹೈಲಿ ಡಿಮಿನಿಶ್ಡ್ ಫೋಕಸ್ ಫಾರ್ಮ್ಸ್ ಅಟ್ ಎಫ್. ನೆಕ್ಸ್ಟ್, ಇಮೇಜ್ ಫಾರ್ಮೇಶನ್ ಬೈ ಕಾನ್ವೆಕ್ಸ್ ಮಿರರ್. ಇದ್ರ ಬಗ್ಗೆ ನಾವು ಡಿಸ್ಕಸ್ಸೇ ಮಾಡಿಲ್ಲ. ಕಾನ್ವೆಕ್ಸ್ ಮಿರರ್ ಅಂದ್ರೆ ಪೀನ ದರ್ಪಣ ಅಂತ ಕರಿತೀವಿ. ಪೀನ ದರ್ಪಣ. ಇಮೇಜ್ ಇಮೇಜ್ ಆಲ್ವೇಸ್ ವರ್ಚುವಲ್ ಆಗಿರುತ್ತೆ, ಏನಾಗಿರುತ್ತೆ, ಮಿಥ್ಯ ಆಗಿರುತ್ತೆ. ಮಿಥ್ಯ ಮತ್ತು ಏನಾಗಿರುತ್ತೆ, ಇದು ನೇರ ಆಗಿರುತ್ತೆ, ಅಪ್ರೈಟ್ ಆಗಿರುತ್ತೆ, ನೇರ ಪ್ರತಿಬಿಂಬ. ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಆಗಿರುತ್ತೆ. ಮತ್ತೆ ಚಿಕ್ಕದಾಗಿರುತ್ತೆ, ಡಿಮಿನಿಶ್ಡ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ನೋಡಿ, ಯಾವಾಗೂ ಕಾನ್ಕೇವ್ ಇಂದ ಫಾರ್ಮೇಶನ್ ಆದ್ರೆ ಅದು ರಿಯಲ್ ಅಂಡ್ ಇನ್ವರ್ಟೆಡ್ ಆಗಿರುತ್ತೆ, ಸತ್ಯ ಮತ್ತೆ ತಲೆ ಕೆಳಗಾದ ಒಂದು ಇಮೇಜ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗಿರುತ್ತೆ, ಕಾನ್ವೆಕ್ಸ್ ಅಲ್ಲಿ ಏನಾಗಿರುತ್ತೆ, ಮಿಥ್ಯ ಪ್ರತಿಬಿಂಬ ಆಗಿರುತ್ತೆ, ವರ್ಚುವಲ್ ಇಮೇಜ್. ನೆಕ್ಸ್ಟ್ ನೇರ ಪ್ರತಿಬಿಂಬ ಆಗಿರುತ್ತೆ. ನೆಕ್ಸ್ಟ್ ಏನಾಗಿರುತ್ತೆ, ಚಿಕ್ಕದಾದ ಒಂದು ಇಮೇಜ್ ಫಾರ್ಮೇಶನ್ ಆಗುತ್ತೆ, ಡಿಮಿನಿಶ್ಡ್ ಆಗಿರುತ್ತೆ. ನೋಡಿ, ಇಲ್ಲಿ ಆಬ್ಜೆಕ್ಟ್ ಇಷ್ಟಿದೆ, ಬಟ್ ಇಮೇಜ್ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಇದೆ. ಅರ್ಥ ಆಯ್ತಲ್ವಾ? ಡಿಮಿನಿಶ್ಡ್ ಇಮೇಜ್ ಫಾರ್ಮೇಶನ್ ಆಗುತ್ತೆ, ತಿಳ್ಕೋಬೇಕು. ಕ್ಲಿಯರ್? ಎಸ್. ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯೂಸಸ್. ಎಲ್ಲ ಏನ್ ಮಾಡ್ತಾರೆ ಈ ಚಾಪ್ಟರ್ ಮಾಡುವಾಗ, ಈ ಒಂದು ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಬಗ್ಗೆ ಒಂದು 2 ಪಾಯಿಂಟ್ಸ್ ಹೇಳ್ಬಿಟ್ಟು ಯೂಸಸ್ ನೋಡಿ ಬಿಟ್ಬಿಡ್ತಾರೆ. ಬಟ್ ನಾವು ಹಂಗ್ ಮಾಡಿಲ್ಲ, ಒಂದು ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗಿದೀವಿ. ಇವಾಗ ಬರೋಣ ಯೂಸಸ್ ಆಫ್ ಕಾನ್ಕೇವ್ ಮಿರರ್. ಕಾನ್ಕೇವ್ ಮಿರರ್ ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡಿ. ಇಲ್ಲಿ ಡೆಂಟಲ್ ಹಾಸ್ಪಿಟಲ್ ಹೋದಾಗ ಅಲ್ಲಿ ಡೆಂಟಿಸ್ಟ್ ಯೂಸ್ ಮಾಡೋ ಒಂದು ಮಿರರ್ ಯಾವ್ದಪ್ಪ ಅಂದ್ರೆ ಕಾನ್ಕೇವ್ ಮಿರರ್ ಆಗಿರುತ್ತೆ. ಯಾಕಂದ್ರೆ ಅದ್ರ ಒಂದು ಇಮೇಜ್ ಅನ್ನೋದು ನಮ್ಗೆ ದೊಡ್ಡದಾಗಿ ಕಾಣಿಸ್ಬೇಕು, ಅದಕ್ಕೆ ಕಾನ್ಕೇವ್ ಇಮೇಜ್ ನ ಯೂಸ್ ಮಾಡ್ತಾರೆ, ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ತಾರೆ. ಬರ್ನಿಂಗ್ ಮಿರರ್ ಅಥವಾ ಒಂದು ಈ ತರ ಒಂದು ಪ್ಯಾನಲ್ಸ್ ನೋಡಿರ್ಬೋದು ನೀವು. ಈ ತರ ಒಂದು ಪ್ಯಾನಲ್ಸ್ ಅಲ್ಲಿ ಯೂಸ್ ಮಾಡೋ ಒಂದು ಮಿರರ್ಸ್ ಯಾವ್ದಪ್ಪ ಅಂದ್ರೆ ಕಾನ್ಕೇವ್ ಮಿರರ್ ಆಗಿರುತ್ತೆ. ನೆಕ್ಸ್ಟ್, ಕಾನ್ಕೇವ್ ಮಿರರ್ ಅಲ್ಲಿ ಟಾರ್ಚ್ ಲೈಟ್ಸ್ ಅಲ್ಲಿಗೆಲ್ಲ ಯೂಸ್ ಮಾಡ್ತೀವಿ ನಾವು, ಯಾಕಂದ್ರೆ ಕನ್ವರ್ಜ್ ಮಾಡಬೇಕು. ನೆಕ್ಸ್ಟ್, ಸೋಲಾರ್ ಕುಕ್ಕರ್ಸ್ ಅಂತ ಕರಿತೀವಿ. ಈ ಸೋಲಾರ್ಸ್ ಅಲ್ಲೆಲ್ಲ ಈ ಒಂದು ಕಾನ್ಕೇವ್ ಮಿರರ್ ನ ಯೂಸ್ ಮಾಡಿರ್ತಾರೆ. ಹೆಡ್ಲೈಟ್ಸ್ ಆಫ್ ಕಾರ್ನ ಒಂದು ಹೆಡ್ಲೈಟ್ಸ್ ಅಲ್ಲೆಲ್ಲ ಈ ಒಂದು ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಶೇವಿಂಗ್ ಮಿರರ್ ಅಲ್ಲಿ ಒಂದು ಪಾರ್ಟ್ ನ ಹೈಲೈಟ್ ಮಾಡಬೇಕು ಅಂದ್ರೆ, ನಮ್ಮ ಬಾಡಿನ ಒಂದು ಪಾರ್ಟ್ ಹೈಲೈಟ್ ಮಾಡಬೇಕು ಅಂದ್ರೆ ಏನ್ ಯೂಸ್ ಮಾಡ್ತಾರೆ, ಈ ಒಂದು ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಮೇಕಪ್ ಮಿರರ್
ಮೇಕಪ್ ಮಿರರ್ ಅಲ್ಲಿ ಕೂಡ ಈ ಒಂದು ಕಾನ್ಕೇವ್ ಮಿರರ್ ನ ಯೂಸ್ ಮಾಡ್ತಾರೆ. ಇದು ನಾವು ನೋಡಿದ್ವಿ. ಡೆಂಟಿಸ್ಟ್, ಟಾರ್ಚ್ ಲೈಟ್ ಮತ್ತೆ ಸೋಲಾರ್ ಫರ್ನೆಸ್ ಅಂತ ಕರಿತೀವಿ. ಈ ಒಂದು ಸೋಲಾರ್ ಗಳೆಲ್ಲ ಯೂಸ್ ಮಾಡೋ ಒಂದು ಮಿರರ್ ಯಾವ್ದಪ್ಪ ಅಂದ್ರೆ ಈ ಒಂದು ಕಾನ್ಕೇವ್ ಮಿರರ್ ಆಗಿರುತ್ತೆ. ಯಾಕೆ ಈ ಕಾನ್ಕೇವ್ ಮಿರರ್ ಅಂದ್ರೆ ಇದು ರೇಸ್ ಅನ್ನು ಅಥವಾ ವಿಕಿರಣಗಳನ್ನು ಕೇಂದ್ರೀಕರಿಸುತ್ತೆ ಒಂದ್ ಹತ್ರ, ಅಥವಾ ಏನ್ ಮಾಡುತ್ತೆ, ಇದು ಕನ್ವರ್ಜ್ ಮಾಡುತ್ತೆ. ಅದಕ್ಕೆ ಒಂದು ಕಾನ್ಕೇವ್ ಮಿರರ್ಸ್ ನ ಯೂಸ್ ಮಾಡ್ತಾರೆ, ತಿಳ್ಕೋಬೇಕು. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಮೂವ್ ಆನ್ ಟು ದ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಅಂತ ತಿಳ್ಕೊಳ್ತಾ ಹೋಗೋಣ. ಪೀನ ದರ್ಪಣ ಅಂತ ಕರಿತೀವಿ. ಈ ಒಂದು ಪೀನ ದರ್ಪಣದ ಒಂದು ಉಪಯೋಗಗಳೇನು? ರೇರ್ ವ್ಯೂ ಮಿರರ್ ಆಫ್ ವೆಹಿಕಲ್ಸ್, ವಾಹನಗಳಲ್ಲಿ ಹಿನ್ನೋಟದ ದರ್ಪಣವಾಗಿ ಬಳಸ್ತಾರೆ. ನೋಡಿ, ಇಲ್ಲಿ ಈ ತರ ವಾಹನಗಳಲ್ಲಿ ನಾವು ಸೈಡ್ ಗ್ಲಾಸಸ್ ಎಲ್ಲ ಇರುತ್ತಲ್ಲ ಗಾಡೀಸ್ ಅಲ್ಲಿ, ಬೈಕ್ಸ್ ಅಲ್ಲಿ, ಆ ಒಂದು ಗಾಡೀಸ್ ವೆಹಿಕಲ್ಸ್ ಅಲ್ಲಿ ಯೂಸ್ ಮಾಡೋ ಒಂದು ಮಿರರ್ಸ್ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಲಾರ್ಜ್ ಅಮೌಂಟ್ ಆಫ್ ಏರಿಯಾನ ಇದು ಕವರ್ ಮಾಡಿರುತ್ತೆ. ಅದ್ರ ಹಿಂದ್ಗಡೆ ಎಲ್ಲಾ ಒಂದು ಚಿಕ್ಕ ಮಿರರ್ ಅಲ್ಲಿ ರೋಡ್ ಅಲ್ಲಿ ಯಾವ ವೆಹಿಕಲ್ಸ್ ಇದೆ ಎಲ್ಲಾನು ಗೊತ್ತಾಗ್ತಾ ಇರುತ್ತೆ. ಯಾಕಂದ್ರೆ ಇಟ್ ಇಸ್ ಎ ಡೈವರ್ಜಿಂಗ್ ಮಿರರ್, ವಿಕೇಂದ್ರೀಕರಿಸುವ ಮಿರರ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಮಾಲ್ಸ್, ಯಾವ್ದೋ ಶಾಪಿಂಗ್ ಮಾಲ್ಸ್ ಅಲ್ಲಿ ಹೋಗಿರ್ಬೋದು ಅಥವಾ ಮೋರ್ಸ್ ಅಲ್ಲಿ ಹೋಗಿರ್ಬೋದು, ಅಲ್ಲೆಲ್ಲ ಈ ತರ ಒಂದು ಮಿರರ್ಸ್ ಇರುತ್ತೆ. ಎಂಟೈರ್ ಶಾಪ್ ಏನಾಗುತ್ತೆ ಒಂದು ಮಿರರ್ ಅಲ್ಲಿ ಅಪಿಯರ್ ಆಗ್ತಿರುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೆ ನಾವೇನು ಕರೀತೀವಿ, ಸೆಕ್ಯೂರಿಟಿ ಮಿರರ್ಸ್ ಅಂತ ಕರಿತೀವಿ. ಆ ಒಂದು ಸೆಕ್ಯೂರಿಟಿ ಮಿರರ್ಸ್ ಅಲ್ಲಿ ಕೂಡ ಈ ಒಂದು ಕಾನ್ವೆಕ್ಸ್ ಅಥವಾ ಪೀನ ದರ್ಪಣವನ್ನ ಬಳಸ್ತಾ ಹೋಗ್ತಾರೆ. ಅರ್ಥ ಆಯ್ತಲ್ವಾ? ಭದ್ರತಾ ಕನ್ನಡಿಗಳು. ನೆಕ್ಸ್ಟ್ ನೋಡಿ, ಈ ಒಂದು ಮಿರರ್ ನ ನೀವು ನೋಡಿರ್ಬೋದು. ಒಂದು ಆಫೀಸ್ ಅಲ್ಲಿ ಈ ತರ ಮಿರರ್ ಇದ್ರೆ ಎಂಟೈರ್ ಆಫೀಸ್ ಏನಾಗಿರುತ್ತೆ ಆ ಒಂದು ಚಿಕ್ಕ ಮಿರರ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ಅರ್ಥ ಆಯ್ತಲ್ವಾ? ಆ ತರದಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಗ್ನಿಫೈಯಿಂಗ್ ಗ್ಲಾಸಸ್ ಅಂತ ಕರಿತೀವಿ. ಭೂತ ಕನ್ನಡಿಯಲ್ಲಿ ಕೂಡ ಈ ಒಂದು ಕಾನ್ವೆಕ್ಸ್ ಮಿರರ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ನೀವು ಎಲ್ಲಿ ನೋಡ್ಬೋದು ಈ ಕಾನ್ವೆಕ್ಸ್ ಮಿರರ್ ಅಂದ್ರೆ ಒಂದು ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ನೋಡ್ಬೋದು, ವೆಹಿಕಲ್ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ, ಮತ್ತೆ ಒಂದು ಸಿಗ್ನಲ್ಸ್ ಅಲ್ಲಿ ಕೂಡ ನೋಡ್ಬೋದು. ಒಂದು ಎಲ್ಲಾ ಒಂದು ಏರಿಯಾನ ಏನಾಗ್ತಿರುತ್ತೆ, ಚಿಕ್ಕ ಮಿರರ್ ಅನ್ನೋದು ಕವರ್ ಮಾಡ್ತಿರುತ್ತೆ. ಎಲ್ಲಾದ್ರೂ ಟರ್ನಿಂಗ್ಸ್ ಇದ್ರೆ ಅಲ್ಲೆಲ್ಲ ನೋಡಬಹುದು ಯಾವ್ದನ್ನ, ಈ ಒಂದು ಕಾನ್ವೆಕ್ಸ್ ಮಿರರ್ ನ. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಇದು ವಿಕೇಂದ್ರೀಕರಿಸುವ ಒಂದು ಮಿರರ್ ಆಗಿರುತ್ತೆ, ಡೈವರ್ಜಿಂಗ್ ಮಿರರ್ ಆಗಿರುತ್ತೆ, ತಿಳ್ಕೋಬೇಕು. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, ಇದನ್ನ ಯಾರು ಟೀಚ್ ಮಾಡಿರಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿವರೆಗೆ ನಾನು ನೋಡ್ದಂಗೆ ಕಾಂಪಿಟೇಟಿವ್ ಫೀಲ್ಡ್ಗೆ ನಾನು ಟೀಚ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ ಇಲ್ಲಿ. ಸೊ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ಅಂತ ಕರಿತೀವಿ. ಕಾರ್ಟೀಷಿಯನ್ ಸಾಂಪ್ರದಾಯಿಕ ಸಂಕೇತಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಕನ್ನಡದಲ್ಲಿ ಏನಪ್ಪಾ ಇದು ಸಾಂಪ್ರದಾಯಿಕ ಎಲ್ಲ ಇದೆ ಅಂದ್ರೆ ಹೌದು, ಈ ಬುಕ್ಸ್ ಅಲ್ಲೆಲ್ಲ ಹಂಗೆ ಇದೆ. ಸೊ ನಾನು ಹಂಗೆ ತಗೊಂಡಿದ್ದೀನಿ. ಈ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ನಮ್ಗೆ ಏನಕ್ಕೆ ಹೆಲ್ಪ್ ಆಗತ್ತೆ ಅಂದ್ರೆ, ವಸ್ತುವಿನ ದೂರ, ಒಂದು ಆಬ್ಜೆಕ್ಟ್ ಡಿಸ್ಟೆನ್ಸು ಅಥವಾ ಪ್ರತಿಬಿಂಬದ ದೂರ, ಇಮೇಜ್ ಡಿಸ್ಟೆನ್ಸು, ವಸ್ತುವಿನ ಎತ್ತರ, ಆಬ್ಜೆಕ್ಟ್ ನ ಹೈಟು ಎಲ್ಲ ಮೆಜರ್ ಮಾಡ್ಲಿಕ್ಕೆ ಈ ಒಂದು ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದು ಯಾವ ತರ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಇದೊಂದು ಮಿರರ್ ಆಗಿರುತ್ತೆ. ಆಬ್ಜೆಕ್ಟ್ ಆಲ್ವೇಸ್ ನಾವು ಯಾವ ಕಡೆಯಿಂದ ಮೆಜರ್ ಮಾಡ್ತೀವಿ ಅಂದ್ರೆ ಎಡಗಡೆಯಿಂದ ಮೆಜರ್, ಇಲ್ಲಿದೆ ಅಂತ ಊಹಿಸ್ತೀವಿ, ಇಮ್ಯಾಜಿನ್ ಮಾಡ್ಕೋತೀವಿ. ದಿಸ್ ಇಸ್ ದ ಆಬ್ಜೆಕ್ಟ್. ನೋಡಿ, ಇಲ್ಲಿ ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗಿರ್ತದೆ. ವಸ್ತುವಿನ ದರ್ಪಣದ ಎಡಭಾಗದಲ್ಲಿ ಅಂದ್ರೆ ಈ ಕಡೆ ಇಡಲಾಗತ್ತೆ ಅಂತ ಹೇಳ್ತಿದ್ದಾರೆ. ವಸ್ತುವಿನಿಂದ ದರ್ಪಣದ ಮೇಲೆ ಬೀಳುವ ಬೆಳಕು ಎಡಗಡೆಯಿಂದ ಬೀಳುತ್ತೆ. ಅಂದ್ರೆ ಆಲ್ವೇಸ್ ಲೈಟ್ ಅನ್ನೋದು ಈ ತರ ಒಂದು ಇನ್ಸಿಡೆಂಟ್ ಆಗತ್ತೆ, ಈ ತರ ಬಂದು ಇನ್ಸಿಡೆಂಟ್ ಆಗುತ್ತೆ ಮಿರರ್ ಮೇಲೆ ಅಂತ ಹೇಳ್ತಿದ್ದಾರೆ ಆಬ್ಜೆಕ್ಟ್ ನಿಂದ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ ಅಳೆಯಲಾಗುತ್ತದೆ. ಅಂದ್ರೆ ಆಲ್ ದ ಮೆಜರ್ಮೆಂಟ್ಸ್ ಆರ್ ಡನ್ ಫ್ರಮ್ ದ ಪೋಲ್. ಈ ಪೋಲ್ ಇಂದ ನಾವು ಎಲ್ಲಾ ಒಂದು ಡಿಸ್ಟೆನ್ಸ್ ನ ಮೆಜರ್ ಮಾಡ್ತೀವಿ. ವೆದರ್ ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ಇಮೇಜ್ ಡಿಸ್ಟೆನ್ಸ್ ಆರ್ ಹೈಟ್ ಆಫ್ ಎನ್ ಆಬ್ಜೆಕ್ಟ್, ಇದೆಲ್ಲ ಯಾವ್ದ್ರಿಂದ ಎಲ್ಲಿಂದ ಮೆಜರ್ ಮಾಡ್ತೀವಿ ಅಂದ್ರೆ ಪೋಲ್ ಇಂದ ಮೆಜರ್ ಮಾಡ್ತೀವಿ, ಧ್ರುವದಿಂದ ಮೆಜರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾನು ಡಿಸ್ಟೆನ್ಸ್ ಆಬ್ಜೆಕ್ಟ್ ಇಲ್ಲಿದೆ, ವಸ್ತು ಇಲ್ಲಿದೆ, ಇದನ್ನ ನಾವೇನಂತ ಕರಿತೀವಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ನಮ್ಮ ಆಬ್ಜೆಕ್ಟ್ ಇದೆ, ಎ ಬಿ ಅನ್ನೋದು ನಮ್ಮ ಆಬ್ಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿಂದ ಒಂದು ಪೋಲ್ಗೆ ಅಥವಾ ಪೋಲಿಂದ ನಾವು ಇಲ್ಲಿಂದ ಮೆಜರ್ ಮಾಡ್ತಿದೀವಿ, ಅದಕ್ಕೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಅದು ಯು ಆಗಿರುತ್ತೆ. ಯು ಇಂದ ನಾವು ಇಂಡಿಕೇಟ್ ಮಾಡ್ತೀವಿ ಆಬ್ಜೆಕ್ಟ್ ಡಿಸ್ಟೆನ್ಸ್. ನೆಕ್ಸ್ಟ್ ಇಮೇಜ್ ಏನಿದೆ, ನಮ್ಮ ಪ್ರತಿಬಿಂಬ ಇಲ್ಲಿ ರೂಪ ಆಗ್ತಿದೆ, ಏನು ಪ್ರತಿಬಿಂಬ ಇಲ್ಲಿ ಫಾರ್ಮೇಶನ್ ಆಗ್ತಿದೆ. ಈ ಒಂದು ಪ್ರತಿಬಿಂಬದಿಂದ ಈ ಒಂದು ಪೋಲ್ಗೆ ಇರುವ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ವಿ ಅಂತ ಇಂಡಿಕೇಟ್ ಮಾಡ್ತೀವಿ. ಫೋಕಲ್ ಅಂತ ಎಫ್ ಅಂತ ನಾವು ನೋಡಿದ್ವಿ. ಇದಷ್ಟು ಅರ್ಥ ಆದ್ರೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಲ್ಲಿದ್ರೆ, ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ ಇಲ್ಲಿದ್ರೆ ನಾವು ಇಲ್ಲಿಂದ ಹಿಂಗೆ ಮೆಜರ್ ಮಾಡ್ತಿದೀವಲ್ಲ, ಆಪೋಸಿಟ್ ಟು ದ ಇನ್ಸಿಡೆಂಟ್ ರೇ ಆರ್ ಲೆಫ್ಟ್
ಸೈಡ್ ಆಫ್ ದ ಪೋಲ್ ವಿ ಆರ್ ಟೇಕ್ ಇಟ್ ಆಸ್ ನೆಗೆಟಿವ್. ನೋಡಿ ಇಲ್ಲಿ ಡಿಸ್ಟೆನ್ಸ್ ಟುವರ್ಡ್ಸ್ ದ ಲೆಫ್ಟ್ ಈಸ್ ನೆಗೆಟಿವ್, ಋಣಾತ್ಮಕವಾಗಿರುತ್ತೆ. ಡಿಸ್ಟೆನ್ಸ್ ಟುವರ್ಡ್ಸ್ ದ ರೈಟ್ ಈ ತರ ಮೆಜರ್ ಮಾಡ್ತೀವಿ. ಇಲ್ಲ ಅಂದ್ರೆ ಅಲಾಂಗ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, ದ ಡೈರೆಕ್ಷನ್ ಆಫ್ ರೇ, ಇನ್ಸಿಡೆಂಟ್ ರೇ ಡೈರೆಕ್ಷನ್ ಈ ತರ ಇದೆ, ನಾವು ಇದೇ ತರ ಡಿಸ್ಟೆನ್ಸ್ ಮೆಜರ್ ಮಾಡ್ತಿದ್ದೀವಿ ಅಂದ್ರೆ ವಿ ವಿಲ್ ಟೇಕ್ ಇಟ್ ಆಸ್ ಪಾಸಿಟಿವ್. ಅರ್ಥ ಆಯ್ತಲ್ವಾ? ಎಸ್. ನೆಕ್ಸ್ಟ್ ಬಂದ್ಬಿಟ್ಟು ಹೈಟ್ ಅಪ್ವರ್ಡ್. ನಾವು ಇದು ಪ್ರಧಾನ ಅಕ್ಷ ಅಥವಾ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಏನ್ ಕರೆದ್ವಿ, ಅದರಿಂದ ನಾವು ಮೇಲ್ಗಡೆ ಒಂದು ಹೈಟ್ ನ ಮೆಜರ್ ಮಾಡಿದ್ರೆ ಅದಕ್ಕೆ ಏನಂತ ಕರಿತೀವಿ, ಪ್ಲಸ್ ಅಂತ ತಗೋತೀವಿ. ಪ್ರಧಾನ ಅಕ್ಷದಿಂದ ಕೆಳಗಡೆ ಒಂದು ಹೈಟ್ ನ ಮೆಜರ್ ಮಾಡಿದ್ರೆ ನಾವು ಅದಕ್ಕೆ ಏನಂತ ಕರಿತೀವಿ, ಮೈನಸ್ ಅಂತ ತಿಳ್ಕೊಳ್ತೀವಿ. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಇದು ಮಿರರ್ ಇದೆ, ಇದು ಪೋಲ್ ಅಂತ ಇಟ್ಕೊಳ್ಳಿ. ಪೋಲ್ ಇಂದ ಮೇಲ್ಗಡೆಗೆ ಪಾಸಿಟಿವ್ ಅಂತ ಕರಿತೀವಿ, ಕೆಳಗಡೆಗೆ ನೆಗೆಟಿವ್ ಅಂತ ಕರಿತೀವಿ. ಸೊ ಎಡಗಡೆಗೆ ನೆಗೆಟಿವ್ ಇರುತ್ತೆ, ಬಲಗಡೆಗೆ ಪಾಸಿಟಿವ್ ಇರುತ್ತೆ. ಇಲ್ಲಿ ನೋಡಿ ಇದು ಕಾನ್ಕೇವ್ ಮಿರರ್ ಆಗಿರುತ್ತೆ, ಕಾನ್ಕೇವ್ ಮಿರರ್. ಇದು ಕಾನ್ವೆಕ್ಸ್ ಮಿರರ್ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್. ಈ ಕಡೆಗೆ ಮೆಜರ್ ಮಾಡಿದ್ರೆ ನೋಡಿ ಇದು ಕೋಟೆಡ್ ಇದೆ ಅಂದ್ರೆ, ಇದು ಕೋಟೆಡ್ ಇದೆ ಅಂದ್ರೆ ಇದು ಕಾನ್ವೆಕ್ಸ್ ಆಗಿರುತ್ತೆ, ಇದು ಕೋಟೆಡ್ ಇಲ್ಲ ಅಂದ್ರೆ ಇದು ಕಾನ್ಕೇವ್ ಆಗಿರುತ್ತೆ. ಸೊ ಇದು ಕಾನ್ಕೇವ್ ಮಿರರ್. ಸೊ ಈ ಕಡೆ ಕೋಟೆಡ್ ಇದೆ, ಈ ಕಡೆ ಕೋಟೆಡ್ ಮಾಡ್ತಿದ್ದೀವಿ, ಇದಕ್ಕೆ ಈ ಕಡೆ ಕೋಟೆಡ್ ಮಾಡ್ತಿದ್ದೀವಿ, ಕಾನ್ವೆಕ್ಸ್. ಸೊ ರೇಸ್ ಏನಾಗ್ತಿದೆ, ಈ ತರ ಬಂದು ಏನಾಗ್ತಿದೆ, ಆಬ್ಜೆಕ್ಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಾವು ಈ ತರ ಒಂದು ಮೆಜರ್ ಮಾಡ್ತೀವಿ ಪೋಲ್ ಇಂದ, ಅದಕ್ಕೆ ನೆಗೆಟಿವ್ ಆಗಿದೆ. ನಾವು ಈ ತರ ಮೆಜರ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಮೇಲಕ್ಕೆ ಮೆಜರ್ ಮಾಡಿದ್ರೆ ಪಾಸಿಟಿವ್, ಕೆಳಗೆ ಮೆಜರ್ ಮಾಡಿದ್ರೆ ನೆಗೆಟಿವ್. ಅರ್ಥ ಆಯ್ತಲ್ವಾ? ಅದೇ ರೀತಿ ಒಂದು ಕಾನ್ವೆಕ್ಸ್ ಮಿರರ್ ಅಲ್ಲಿ ಅಷ್ಟೇ, ಮೇಲೆಗೆ ಮಾಡಿದ್ರೆ ಪಾಸಿಟಿವ್, ಕೆಳಗೆ ಮೆಜರ್ ಮಾಡಿದ್ರೆ ನೆಗೆಟಿವ್. ಯಾವ್ದ್ರಿಂದ? ಪ್ರಿನ್ಸಿಪಲ್ ಆಕ್ಸಿಸ್ ಇಂದ. ಲೆಫ್ಟ್ಗೆ ಮಾಡಿದ್ರೆ ನೆಗೆಟಿವ್, ರೈಟ್ಗೆ ಮಾಡಿದ್ರೆ ಪಾಸಿಟಿವ್ ಆಗಿರುತ್ತೆ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಬ್ಜೆಕ್ಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟು ಯು ಅಂತ ತಿಳ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಸೊ ಆಗ ನಾನು ಎಲ್ಲಿಂದ ಮೆಜರ್ ಮಾಡಬೇಕು, ಆಲ್ವೇಸ್ ಪೋಲ್ ಇಂದ ಮೆಜರ್ ಮಾಡಬೇಕು. ಪೋಲ್ ಇಂದ ಹಿಂಗೆ ಮೆಜರ್ ಮಾಡ್ತೀನಿ, ಅವಾಗ ಇದೇನಾಗತ್ತೆ, ಯು ಇಸ್ ಈಕ್ವಲ್ ಟು ಮೈನಸ್ ಯು ಆಗತ್ತೆ. ಅರ್ಥ ಆಯ್ತಾ? ಸೊ ಈ ಒಂದು ಇಮೇಜ್ ಇಲ್ಲಿ ಫಾರ್ಮೇಶನ್ ಆಗಿದೆ ಅಂತ ಇಟ್ಕೊಳ್ಳಿ. ಅಗೈನ್ ನಾನು ಇಲ್ಲಿಂದನೇ ಮೆಜರ್ ಮಾಡ್ತೀನಿ ಇಮೇಜ್ ಡಿಸ್ಟೆನ್ಸ್. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ವಿ ಆಗತ್ತೆ, ನೆನ್ಪಿಡಬೇಕು. ಅರ್ಥ ಆಯ್ತಲ್ವಾ? ಎಸ್. ಸೊ ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತು ನಾವು ಒಂದು ಕರ್ವ್ಡ್ ಮಿರರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ದರ್ಪಣಗಳ ಬಗ್ಗೆ ತಿಳ್ಕೊಂಡ್ವಲ್ಲ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಪ್ಲೇನ್ ಮಿರರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಈಗ ಒಂದು ಕರ್ವ್ಡ್ ಮಿರರ್ಸ್, ಕಾನ್ವೆಕ್ಸ್ ಅಂಡ್ ಕಾನ್ಕೇವ್, ನಿಮ್ನ ಮತ್ತೆ ಪಿ ನ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇಷ್ಟೆಲ್ಲ ಏನಾಗುತ್ತೆ, ಇದು ರಿಫ್ಲೆಕ್ಷನ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ವಿಲ್ ಮೂವ್ ಆನ್ ಟು ದ ಎಫೆಕ್ಟ್ ಕಾಲ್ಡ್ ರಿಫ್ರಾಕ್ಷನ್ ಅಂತ ಕರಿತೀವಿ. ರಿಫ್ರಾಕ್ಷನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಅರ್ಥ ಆಯ್ತಲ್ವಾ? ಎಸ್. ಥ್ಯಾಂಕ್ ಯು. ನೆಕ್ಸ್ಟ್ ಮತ್ತೆ ಸಿಗೋಣ.